ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ತಾಲೂಕು ವ್ಯಾಪ್ತಿಯಲ್ಲಿ ಓಡಾಡುತ್ತಿರುವ ಕಾಡಾನೆ ಹಿಂಡು. ಮಲಸಾವರ ಗ್ರಾಮದಲ್ಲಿ ಆನೆ ಹಾವಳಿ, ಗ್ರಾಮಸ್ಥರಲ್ಲಿ ಆತಂಕ. ಚಿಕ್ಕಭಾಗನಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಕಲ್ಲು ಗಣಿಗಾರಿಕೆ ಅವಕಾಶ ನೀಡದಂತೆ ಗ್ರಾಮಸ್ಥರ ಒತ್ತಾಯ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯ ಎಚ್ಚರಿಕೆ. ಹಾಸನ ನಗರದಲ್ಲಿ ಅಶೋಕ್ ಲೇಲ್ಯಾಂಡ್ ಚಾಲಕನ ಹುಚ್ಚಾಟ. ಕುಡಿದು ವೇಗವಾಗಿ ವಾಹನ ಚಾಲನೆ, ಜೀವಾಪಾಯದಿಂದ ಪಾರಾದ ಬೈಕ್ ಸವಾರ. ಬೇಲೂರು ತಾಲೂಕು ಮಲೆನಾಡು ಭಾಗದ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ ಮಲಸಾವರ ಗ್ರಾಮದಲ್ಲಿ ಕಳೆದ ರಾತ್ರಿ ಆನೆಗಳ ಹಿಂಡೊಂದು ನುಗ್ಗಿ ಗ್ರಾಮದಲ್ಲಿ ಓಡಾಡಿದ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ರಾತ್ರಿ ಹೊತ್ತು ಹಠಾತ್ ಆಗಿ ಗ್ರಾಮಾಂತರ ಪ್ರದೇಶಕ್ಕೆ ಬಂದ ಆನೆಗಳು ಹೊಲ, ಜಮೀನು ಹಾಗೂ ತೋಟಗಳ ದಾರಿ ಹಿಡಿದು ಹಾನಿ ಮಾಡಬಹುದೆಂಬ ಭಯದಿಂದ ಗ್ರಾಮಸ್ಥರು ಮನೆ ಬಾಗಿಲು ಬೀಗ ಹಾಕಿಕೊಂಡು ನಿದ್ದೆಯಿಲ್ಲದೆ ರಾತ್ರಿ ಕಳೆಯಬೇಕಾಯಿತು. ಪ್ರತಿ ರಾತ್ರಿ ಆನೆಗಳ ಚಲನವಲನ ಹೆಚ್ಚಾಗುತ್ತಿದೆ. ಹೊಲದಲ್ಲಿ ಬೆಳೆದಿರುವ ಬೆಳೆಗಳು ನಾಶವಾಗುವ ಪರಿಸ್ಥಿತಿ ಬಂದಿದೆ. ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಆನೆಗಳನ್ನು ಹಿಮ್ಮೆಟ್ಟಿಸದಿದ್ದರೆ ಗ್ರಾಮಸ್ಥರಿಗೆ ಬದುಕು ಕಷ್ಟವಾಗುತ್ತದೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದು, ಗ್ರಾಮದಲ್ಲಿ ಆನೆಗಳ ಚಲನವಲನ ಕಂಡುಬಂದಿದೆ ಎಂಬ ಮಾಹಿತಿ ನಮಗೆ ಲಭಿಸಿದೆ. ತಕ್ಷಣ ಸಿಬ್ಬಂದಿಯನ್ನು ಕಳುಹಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಾಗುವುದು. ಗ್ರಾಮಸ್ಥರು ಆತಂಕ ಪಡುವ ಅಗತ್ಯವಿಲ್ಲ. ಅಗತ್ಯವಿದ್ದರೆ ಪಟಾಕಿ ಸಿಡಿಸುವ ಮೂಲಕ ಹಾಗೂ ಗಸ್ತು ಬಿಗಿಗೊಳಿಸುವ ಮೂಲಕ ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸಲಾಗುತ್ತದೆ ಎಂದು ತಿಳಿಸಿದರು. ಇದರಿಂದ ಗ್ರಾಮದಲ್ಲಿ ಕೆಲಕಾಲ ಶಾಂತಿ ನೆಲೆಸಿದ್ರೂ ಮುಂದುವರಿಯುತ್ತಿರುವ ಆನೆ ಹಾವಳಿಯಿಂದ ಮಲೆನಾಡು ಭಾಗದ ಜನತೆ ಭಯಭೀತರಾಗಿದ್ದಾರೆ. HCN ನ್ಯೂಸ್, ಬೇಲೂರು. ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಅಗಿಲೆ ಅಂಚೆ ಚಿಕ್ಕಭಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ದಿನೇಶ್ ಬಿನ್ ಚಿಕ್ಕೇಗೌಡ ಇವರ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲು ಹೊರಟಿರುವುದನ್ನು ತಡೆ ಹಿಡಿಯುವಂತೆ ಚಿಕ್ಕಭಾಗನಹಳ್ಳಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮಸ್ಥರಾದ ಪ್ರವೀಣ್ ಗೌಡ ಅವರು, ಚಿಕ್ಕಭಾಗನಹಳ್ಳಿ ಗ್ರಾಮದ ಅನೇಕ ರೈತರಿಗೆ ಸರ್ವೆ ನಂಬರ್ 45ರಲ್ಲಿ ಜಮೀನು ಮಂಜೂರಾಗಿದ್ದು, ಅವುಗಳ ಖಾತೆ ಪಹಣಿ ಮಾಡಿಕೊಂಡು ಅಂದಿನಿಂದಲೂ ಸ್ವತ್ತಿನ ಸ್ವಾಧೀನ ಹೊಂದಿ ನೆಮ್ಮದಿಯಾಗಿ ಜೀವನ ಸಾಗಿಸಿಕೊಂಡು ಬರ್ತಿರ್ತಾರೆ. ಹೀಗಿರುವಲ್ಲಿ ಹಾಸನ ತಾಲೂಕು ಎರೆಬೋರೆಕಾವಲು ಗ್ರಾಮಕ್ಕೆ ಸರ್ವೆ ನಂಬರ್ 92/2ರಲ್ಲಿ ಕಲ್ಲು ಪುಡಿ ಮಾಡೋ ಘಟಕವನ್ನು ಕರ್ನಾಟಕ ಸರ್ಕಾರ, ಜಿಲ್ಲಾ ಕಲ್ಲುಪುಡಿ ಘಟಕಗಳ ಲೈಸೆನ್ಸ್ ಮತ್ತು ನಿಯಂತ್ರಣ ಪ್ರಾಧಿಕಾರ, ಹಾಸನ ಜಿಲ್ಲೆ ಇವರಿಂದ ದಿನಾಂಕ 26/6/2020ರಂದು ಕ್ರಷರ್ ಘಟಕ ಪರವಾನಗಿ ಪಡೆದು ಅದನ್ನು ಹಾಸನ ಜಿಲ್ಲಾಧಿಕಾರಿಗಳಿಂದ ದಿನಾಂಕ 31/3/2039ರವರೆಗೆ ಸಿಂಧುತ್ವವನ್ನು ಹೊಂದಿರುತ್ತಾರೆ. ಆದರೆ ಇವರು ಈ ಜಾಗಕ್ಕೆ ಸಂಬಂಧಿಸಿದಂತೆ ಹಲವಾರು ಎಕರೆ ಕೆರೆಕಟ್ಟೆ ಜಮೀನು ಒತ್ತುವರಿ ಮಾಡಿಕೊಂಡು ಜಮೀನು ಉಳುಮೆ ಮಾಡಿಕೊಂಡಿರುವ ಜನಸಾಮಾನ್ಯರಿಗೆ ವೃಥಾ ತೊಂದರೆ ಕೊಡುತ್ತಾ ಬಂದಿದ್ದರಲ್ಲದೆ, ಈಗ ನೋಡುವಲ್ಲಿ ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಅಗಿಲೆ ಅಂಚೆ ಚಿಕ್ಕಭಾಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 45ರ ಜಮೀನಿನಲ್ಲಿರುವ ಕಲ್ಲು ಪ್ರದೇಶವನ್ನು ಗಣಿಗಾರಿಕೆ ಮಾಡಿಕೊಳ್ಳಲು ಹಾವಣಿಸುತ್ತಿರುವ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಅಧಿಕಾರಿಗಳನ್ನು ಶಾಮೀಲು ಮಾಡಿಕೊಂಡು ಗಣಿಗಾರಿಕೆ ಗುತ್ತಿಗೆ ಪಡೆಯಲು ಹೊರಟಿದ್ದಾರೆ. ಗ್ರಾಮಸ್ಥರು ವಿರೋಧ ಮಾಡಿದರೂ ಸಹ ಇತ್ತೀಚೆಗೆ ಹಾಸನ ತಾಲೂಕು ತಹಸೀಲ್ದಾರರು ಮತ್ತು ಗಣಿ ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ಸೇರಿಕೊಂಡು ಜಮೀನು ಸುತ್ತ ಕಲ್ಲಿಗೆ ಬಣ್ಣ ಬಳಿದು ಗುರುತು ಮಾಡಿರುವುದನ್ನು ಖಂಡಿಸುತ್ತೇವೆ ಎಂದರು. ನಾವು 2023ರಿಂದ ಅಧಿಕಾರಿಗೆ ತಿಳಿಸಿ ನಮ್ಮ ನೋವುಗಳನ್ನು ಹೇಳಿಕೊಂಡರೂ ಅವರು ಪರವಾನಗಿ ನೀಡಲು ಮುಂದಾಗಿದ್ದಾರೆ. ನಮ್ಮ ಮನವಿಗಳಿಗೆ ಸ್ಪಂದನೆ ನೀಡುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು. ಗ್ರಾಮದ ಮಂಜೇಗೌಡ ಮಾತನಾಡಿ, ಕಲ್ಲು ಗಣಿಗಾರಿಕೆಯಿಂದ ಜನರಿಗೆ ಸಾಕಷ್ಟು ಸಮಸ್ಯೆಯಾಗಲಿದೆ. ಅಧಿಕಾರಿಗಳಿಗೆ ಇದು ಅರ್ಥವಾಗುತ್ತಿಲ್ಲ. ಡೈನಮೈಟ್ ಸಿಡಿಸೋದ್ರಿಂದ ಶಬ್ದ ಮಾಲಿನ್ಯ ಉಂಟಾಗಿ ಜನ ಜಾನುವಾರುಗಳು ನೆಮ್ಮದಿಯಾಗಿ ವಾಸ ಮಾಡಲು ಅಸಾಧ್ಯವಾಗುತ್ತದೆ. ಈ ಸ್ಥಳವು ಗ್ರಾಮಕ್ಕೆ ಕೇವಲ 700-800 ಮೀಟರ್ ದೂರವಿರುತ್ತದೆ. ಕಲ್ಲು ಗಣಿಗಾರಿಕೆಯಿಂದ ಬರುವ ಧೂಳು ವ್ಯವಸಾಯದ ಭೂಮಿ ಮೇಲೆ ಬೀಳೋದ್ರಿಂದ ಆ ಜಾಗ ವ್ಯವಸಾಯಕ್ಕೆ ಯೋಗ್ಯವಾಗದೆ ಭೂಮಿ ಬರಡಾಗುತ್ತದೆ. ಯಾವುದೇ ಕೃಷಿ ಮಾಡದಂತಾಗಿ ಆಹಾರಕ್ಕೆ ತೊಂದರೆಯಾಗಿ ಜೀವನ ಮಾಡಲು ಅಸಾಧ್ಯವಾಗುತ್ತದೆ ಎಂದರು. ಜಾನುವಾರುಗಳಿಗೆ ಮೇವಿಗೆ ತೊಂದರೆಯಾಗಿ ಅವುಗಳು ಸಾವಿನಂಚಿಗೆ ಬರುತ್ತವೆ. ಕೆರೆಕಟ್ಟೆಗಳ ನೀರಿಗೂ ಧೂಳು ಬಂದು ಶೇಖರಣೆ ಆಗೋದ್ರಿಂದ ನೀರಿನ ಶೇಖರಣೆಗೆ ತೊಂದರೆಯಾಗಿ ಜನ ಜಾನುವಾರುಗಳಿಗೆ ಹಾಗೂ ವ್ಯವಸಾಯಕ್ಕೆ ನೀರಿಲ್ಲದೆ ತೊಂದರೆಯಾಗುತ್ತದೆ. ನೀರಿನ ಶೇಖರಣೆ ಇಲ್ಲದಂತಾಗಿ ಜೀವನಾಶ್ರಯಕ್ಕೆ ನಂಬಿಕೊಂಡಿರೋ ಕೊಳವೆ ಬಾವಿಗಳು ಸಹ ಬತ್ತಿ ಹೋಗೋ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದೆಂದು ಆಗ್ರಹಿಸಿದರು. ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು. ಇಲ್ಲಿಯ ಜನ ಜಾನುವಾರುಗಳು ಹಾಗೂ ಪರಿಸರಕ್ಕೆ ತೊಂದರೆಯಾಗುವುದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಜಾಗದಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದು. ಒಂದು ವೇಳೆ ನೀಡಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಇದೇ ವೇಳೆ ಗ್ರಾಮಸ್ಥರಾದ ರಂಗನಾಥ್, ಶಿವು, ನಂದೀಶ್, ಕಾಳೇಗೌಡ, ಹರೀಶ್, ಜಗದೀಶ್, ತಮ್ಮಣ್ಣಗೌಡ, ಆನಂದ್, ಶೇಖರ್ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಪ್ರವೀಣ್ ಗೌಡ, ಸಾಮಾಜಿಕ ಹೋರಾಟಗಾರ, ಕಟ್ಟಾಯ ಹೋಬಳಿ ಯಾರನೇ ಗ್ರಾಮ. ಈ ದಿವಸ ನಾವಿಲ್ಲಿ ಮಾತಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಸುಮಾರು ವರ್ಷಗಳಿಂದ ಕಟ್ಟಾಯ ಹೋಬಳಿ ಇಂದ್ರಾನಗರ ಅಂದರೆ 6ನೇ ಕಾಲ ಇಂದ್ರಾಪುರದಲ್ಲಿ ಸುಮಾರು ಕ್ರಷರ್ಗಳನ್ನ ನಡೆಸ್ತಾ ಬಂದಿದ್ದಾರೆ, ಗಣಿಗಾರಿಕೆಯನ್ನು ನಡೆಸ್ತಾ ಬಂದಿದ್ದಾರೆ. ಇವತ್ತು ಏನು ಸಮಸ್ಯೆ ಆಗಿದೆ ಅಂತ ಅಂದರೆ, ಸರ್ವೆ ನಂಬರ್ 110 ಹಾಗೂ 45ನೇ ಸರ್ವೆ ನಂಬರು ಇದು ಚಿಕ್ಕಬಾಗನಹಳ್ಳಿ ಮತ್ತು ಯಾರನೇ ಗ್ರಾಮಕ್ಕೆ ಸೇರಿದಂತಹ ಸರ್ವೆ ನಂಬರ್. ಮಂಜೇಗೌಡ, ಚಿಕ್ಕಬಾಗನಹಳ್ಳಿ ಮಂಜೇಗೌಡ, ಸನಪ್ ನಂಜೇಗೌಡ. ನಾವು ಚಿಕ್ಕಬಾಗನಹಳ್ಳಿ ವಾಸವಿದ್ದು ಸುಮಾರು ಅಲ್ಲೇ ಹುಟ್ಟಿದ್ರಿಂದ ಅಲ್ಲೇ ಇರೋದು ನಾವು.
ಈ ಚಿಕ್ಕಬಳ್ಳಾಳಿ 45 ನಂಬರಲ್ಲಿ ಸುಮಾರು 30-40 ಜನಕ್ಕೆ ಮಂಜೂರು ಚೀಟಿ ಅವಾಗಲೇ 76-77 ಕೊಟ್ಟಿದ್ದಾರೆ. ಕೊಟ್ಟರು ಅದರಲ್ಲಿ ಜೀವನ ಮಾಡ್ಕೊಂಡು ಮಕ್ಳು ಮರಿ ಸಾಕೊಂಡು ದನಕರುಗಳು ಸಾಕೊಂಡು ಬಂದಿದ್ದಾರೆ. ಈಗ ಬ್ಲಾಸ್ಟ್ ಮಾಡೋದು ಮನೆಯೆಲ್ಲ ಬಿರುಬಿಟ್ಟಿದ್ದಾವೆ. ಬ್ಲಾಸ್ಟ್ ಮಾಡೋದ್ರಿಂದ ಕ್ರೆಷರ್ ಇಟ್ಟರೆ ಮತ್ತು ಅಲ್ಲಿ ಡಸ್ಟ್ಬಿನ್ ತಂದಿಸೋದು ಜಮೀನೆಲ್ಲ ಹಾಳಾಗಿ ಹೋಗ್ತಾ ಇದೆ. ಅಲ್ಲಿ ಬಂದು ನೋಡ್ರಿ ಗೊತ್ತಾಗುತ್ತೆ ಮರಗಳ ಮೇಲೆ. ಹಾಸನ ನಗರದ ಕೆಆರ್ಪುರಂ ಪ್ರದೇಶದಲ್ಲಿ ಅಶೋಕ್ ಲೇಲ್ಯಾಂಡ್ ವಾಹನ ಚಾಲಕನ ಹುಚ್ಚಾಟಕ್ಕೆ ಜನರನ್ನ ಭೀತಿಗೊಳಿಸಿದ ಘಟನೆ ನಡೆದಿದೆ. ಕುಡಿದು ಗಾಡಿ ಹತ್ತಿದ ಚಾಲಕ ಅತಿ ವೇಗದಲ್ಲಿ ವಾಹನ ಓಡಿಸಿ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಲು ಯತ್ನಿಸಿದ್ರೆ ಒಬ್ಬ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಗರದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಹೆಚ್ಚಿನ ವೇಗದಲ್ಲಿ ಬಂದು ಬೊಲೆರೋ ಹಾಗೂ ಬೈಕ್ಗಳಿಗೆ ಡಿಕ್ಕಿ ಹೊಡೆದ ಚಾಲಕನನ್ನ ತಡೆಯಲು ಒಬ್ಬ ಧೈರ್ಯಶಾಲಿ ಬೈಕ್ ಸವಾರ ಮುಂದೆ ನಿಂತು ಗಾಡಿ ನಿಲ್ಲಿಸಲು ಪ್ರಯತ್ನಿಸಿದ. ಆದರೆ ಚಾಲಕ ನಿಯಂತ್ರಣ ಕಳೆದುಕೊಂಡಂತೆ ನೇರವಾಗಿ ಅವನ ಮೇಲೆಯೇ ಗಾಡಿ ಹತ್ತಿಸಲು ಮುಂದಾದ. ಕ್ಷಣಾರ್ಧದ ತೀರ್ಮಾನ ತೆಗೆದುಕೊಂಡ ಬೈಕ್ ಸವಾರ ತನ್ನ ಬೈಕ್ ಬಿಟ್ಟು ಬದಿಗೆ ಹಾರಿ ಪ್ರಾಣ ಉಳಿಸಿಕೊಂಡ್ರು. ಇಲ್ಲವಾಗಿದ್ರೆ ಸ್ಥಳದಲ್ಲೇ ಗಂಭೀರ ದುರಂತ ಸಂಭವಿಸುವ ಸಾಧ್ಯತೆ ಇತ್ತು. ಈ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಅಪಾಯಕಾರಿ ಚಾಲಕ ನಗರದಲ್ಲಿ ಹಾನಿ ಮಾಡುತ್ತಾ ಎಸ್ಕೇಪ್ ಆಗಲು ಯತ್ನಿಸಿದಾಗ ಸ್ಥಳೀಯ ಯುವಕರು ಕೈಕಟ್ಟಿ ಕುಳಿತಿರದೆ ವಾಹನವನ್ನ ಬೆನ್ನತ್ತಿದ್ದಾರೆ. 10 ಕಿಲೋಮೀಟರ್ ದೂರದವರೆಗೂ ಭಾರೀ ಚೇಸ್ ನಡೆಸಿ ಕೊನೆಗೂ ರಾಷ್ಟ್ರೀಯ ಹೆದ್ದಾರಿ 75ರ ಗಾಡನಹಳ್ಳಿ ಗೇಟ್ ಬಳಿ ಗಾಡಿಯನ್ನು ಅಡ್ಡಗಟ್ಟುವಲ್ಲಿ ಯಶಸ್ವಿಯಾದರು. ವಾಹನವನ್ನ ನಿಲ್ಲಿಸಿ ಡ್ರೈವರ್ ಹಾಗೂ ಅವನೊಂದಿಗಿದ್ದ ಇನ್ನಿಬ್ಬರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಪ್ರಾಥಮಿಕ ತನಿಖೆಯಲ್ಲಿ ಚಾಲಕನು ಮದ್ಯಪಾನ ಮಾಡಿರುವುದು ಪತ್ತೆಯಾಗಿದೆ. ಅಶೋಕ್ ಲೇಲ್ಯಾಂಡ್ ವಾಹನದಲ್ಲಿದ್ದ ಮೂವರು ಈಗ ಪೊಲೀಸ್ ವಶದಲ್ಲಿದ್ದಾರೆ. ಹಾಸನದ ಹೃದಯ ಭಾಗದಲ್ಲೇ ಈ ರೀತಿ ಅತಿವೇಗದ ಹುಚ್ಚಾಟ ನಡೆಸಿ ಜನರ ಜೀವಕ್ಕೆ ಅಪಾಯ ತಂದಿದ್ದ ಚಾಲಕನ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಘಟನೆ ಕುರಿತು ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಾಹನವನ್ನ ವಶಕ್ಕೆ ಪಡೆಯಲಾಗಿದೆ. ಚಾಲಕ ಹಾಗೂ ಇನ್ನಿತರರನ್ನ ವಿಚಾರಣೆಗಾಗಿ ಕಸ್ಟಡಿಗೆ ತೆಗೆದುಕೊಂಡಿರುವ ಪೊಲೀಸರು ಮದ್ಯಪಾನ ಪರೀಕ್ಷೆ ಮತ್ತು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಹೆಚ್ಐಎನ್ ನ್ಯೂಸ್ ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಅಂಗವಿಕಲ ಕಲ್ಯಾಣ ಇಲಾಖೆ ಹಿರಿಯ ನಾಗರಿಕರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಹಿರಿಯ ನಾಗರಿಕರಿಗಾಗಿ ವಿವಿಧ ಆಟೋಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಯಸ್ಕ ಮಹಿಳೆಯರು ಹಾಗೂ ಪುರುಷರ ವೇಗದ ನಡಿಗೆ, ಬಕೆಟ್ನಲ್ಲಿ ಬಾಲ್ ಹಾಕುವುದು, ಮ್ಯೂಸಿಕಲ್ ಚೇರ್, ಏಕಪಾತ್ರ ಅಭಿನಯ, ಗಾಯನ ಸ್ಪರ್ಧೆ ಮುಂತಾದವುಗಳನ್ನು ಆಯೋಜಿಸಿದ್ದು ಹಿರಿಯ ನಾಗರಿಕರು ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ ಮಾತನಾಡಿ, ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಪೂರ್ವಭಾವಿಯಾಗಿ ಈ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿದ್ದು ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಎಂದರು. 2 ವಯೋಮಾನದ ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದ್ದು 60 ರಿಂದ 69 ವರ್ಷ ಮತ್ತು 70 ವರ್ಷದ ನಂತರದ ಹಿರಿಯ ನಾಗರಿಕರಿಗೆ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಇಲ್ಲಿ ವಿಕಲಚೇತನರಾದ ಹಿರಿಯರಿಗೆ ಹಿರಿಯ ನಾಗರಿಕರ ದಿನಾಚರಣೆ ದಿನದಂದು ಪ್ರಶಸ್ತಿ ವಿತರಿಸಲಾಗುವುದು ಎಂದರು. ಸುಮಾರು 300ಕ್ಕೂ ಹೆಚ್ಚು ಮಂದಿ ಹಿರಿಯ ನಾಗರಿಕರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಈಗಾಗಲೇ ಕೆಲವು ಕ್ರೀಡಾ ಚಟುವಟಿಕೆಗಳು ಜರುಗಿವೆ. ಇಡೀ ದಿನ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಅನುಪಮ ಅಂತ ಹೇಳಿ ನಾನು ಹಾಸನ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ನಾವು ಅಕ್ಟೋಬರ್ ಮಾಹೆಯಲ್ಲಿ ಮಾಡ್ತಾ ಇದ್ದೀವಿ. ಆ ದಿನ ನಾವು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ಅಂದರೆ ಏನು ಸೆಪ್ಟೆಂಬರ್ 16ನೇ ತಾರೀಕು ಏನಿದೆ, ಇವತ್ತು ನಾವು ಎಲ್ಲ ಜಿಲ್ಲೆಯ ಹಿರಿಯ ನಾಗರಿಕರಿಗೆ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ. ಈಗ ಕ್ರೀಡಾ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏಜ್ ಗ್ರೂಪ್ ಇರ್ತದೆ. 60 ರಿಂದ 69 ವರ್ಷ ವಯೋಮಾನದವರಿಗೆ ಒಂದು ಏಜ್ ಗ್ರೂಪು ಮತ್ತು 70 ನಂತರದ ವರ್ಷದವರಿಗೆ ಒಂದು ಏಜ್ ಗ್ರೂಪಲ್ಲಿ ವಿವಿಧ ಕ್ರೀಡೆಗಳನ್ನು ಮಾಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಇಲ್ಲಿ ಹಿರಿಯ ನಾಗರಿಕರಿಗೆ ವೇಗ ನಡಿಗೆ, ಅವರು ರನ್ನಿಂಗ್ ಮಾಡೋಕ್ಕಾಗಲ್ಲ, ಹಾಗಾಗಿ ವೇಗ ನಡಿಗೆ ಸ್ಪರ್ಧೆ ಇದೆ. ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಮಾಡ್ತೀವಿ, ಹಾಗೆ ಪುರುಷರಿಗೂ ಪ್ರತ್ಯೇಕ ವಿಭಾಗದಲ್ಲಿ ಕ್ರೀಡೆಗಳನ್ನು ಮಾಡ್ತೇವೆ. ಅದಂದರೆ ಮತ್ತು ಮ್ಯೂಸಿಕಲ್ ಚೇರ್ ಅಂತ ಹೇಳಿ ನೌಕರರ ಸಂಘದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನಗೆ 66 ವರ್ಷ. ಇಲ್ಲಿ ಎಲ್ಲ ಹಿರಿಯ ನಾಗರಿಕರು ಕೂಡ ಅನುಪಮ ಮೇಡಮ್ ಕಾರ್ಯದರ್ಶಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರು ಮಹಿಳೆಯರಿಗೆ, ಹೆಂಗಸರಿಗೆ, ಗಂಡಸರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಭಾಗವಹಿಸಿದ್ರೆ ಉತ್ತೇಜನ ಬರುತ್ತೆ ಮತ್ತು ಅವರ ಮನಸ್ಸಿಗೆ ನೆಮ್ಮದಿ. ಆಲೂರು ತಾಲೂಕಿನ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನು ನಡೆಸಲು ಸರ್ವ ಚುನಾಯಿತ ಸದಸ್ಯರ ಸಭೆ ನಡೆಸಿ ಚರ್ಚಿಸಿ ಮಂಡಿಸಿರುವಂತೆ ಹಾಗೂ ಅಧಿಕೃತ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿತವಾಗಿರುವಂತೆ ಸೆಪ್ಟೆಂಬರ್ 22ರ ಸೋಮವಾರ ನಡೆಯಲಿದ್ದು ಸರ್ವ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವಂತೆ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರವೀಣ್ ಹೆಚ್ಜಿ ತಿಳಿಸಿದ್ದಾರೆ.
ಆಲೂರಿನಲ್ಲಿ ಮಾತನಾಡಿದ ಅವರು ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಸೆಪ್ಟೆಂಬರ್ 22ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಂಘದ ಆವರಣದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರನ್ನ ಮಹಾಸಭೆಗೆ ಆಹ್ವಾನಿಸಲು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಸದಸ್ಯರಿಗೆ ತಲುಪಿಸಲಾಗಿದೆ. ಆದರೆ ಚುನಾಯಿತ ಸದಸ್ಯರಾದ ಕಿರಣ್ ರಾಜಕೀಯ ಪ್ರೇರಿತರಾಗಿ ಮತ್ತೊಂದು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಹಂಚುವುದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿಬಿಟ್ಟಿದ್ದು ಸದಸ್ಯರಲ್ಲಿ ಗೊಂದಲ ಉಂಟಾಗಿದೆ. ಈ ಬಗ್ಗೆ 2 ಆಹ್ವಾನ ಪತ್ರಿಕೆಗಳು ಮುದ್ರಿಕೆಯಾಗಿರುವ ಹಿನ್ನೆಲೆ ಚುನಾಯಿತ ಸದಸ್ಯರ ಸಭೆಯನ್ನ ಕರೆಯುವಂತೆ ಕಾರ್ಯದರ್ಶಿಯವರಿಗೆ ಸೂಚಿಸಿದ ಹಿನ್ನೆಲೆ ಮತ್ತೊಂದು ಸಭೆಯನ್ನ ನಡೆಸಲಾಯಿತು. ಆದರೆ ಚುನಾಯಿತ ಸದಸ್ಯ ಕಿರಣ್ ಸಭೆಗೆ ಹಾಜರಾಗದೆ ಗೈರಾಗಿದ್ರು. ಈ ಹಿನ್ನೆಲೆ ಸದಸ್ಯರು ಯಾವುದೇ ರೀತಿ ಗೊಂದಲಕ್ಕೊಳಗಾಗದೆ ಸಂಘದ ಕಾರ್ಯದರ್ಶಿಯವರು ಮುದ್ರಿಸಿ ಹೊರಡಿಸಿರುವ ಅಧಿಕೃತ ಆಹ್ವಾನ ಪತ್ರಿಕೆಯನ್ನ ಪಡೆದು ಸೆಪ್ಟೆಂಬರ್ 22ರ ಸೋಮವಾರ ನಡೆಯುವ ಮಹಾಸಭೆಗೆ ಹಾಜರಾಗುವಂತೆ ಮನವಿ ಮಾಡಿದರು. ಉಪಾಧ್ಯಕ್ಷ ಗೇಕರವಳ್ಳಿ ಭೈರೇಶ್ ಮಾತನಾಡಿ, ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಸೆಪ್ಟೆಂಬರ್ 22ರಂದು ಸಂಘದ ಸಭೆಯಲ್ಲಿ ತೀರ್ಮಾನಿಸಿ ಹಾಗೂ ನಿರ್ಣಯಿಸಿದಂತೆ ಅಧಿಕೃತವಾಗಿ ಮುದ್ರಿತವಾಗಿರುವ ಆಹ್ವಾನ ಪತ್ರಿಕೆಯಂತೆ ನಡೆಯಲಿದ್ದು, ಮುದ್ರಿತವಾಗಿರುವ ಮತ್ತೊಂದು ಆಹ್ವಾನ ಪತ್ರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಸರ್ವ ಸದಸ್ಯರು ಮಹಾಸಭೆಗೆ ಹಾಜರಾಗುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೊಳೆಬೆಳ್ಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರವೀಣ್ ಹೆಚ್ಜಿ, ಉಪಾಧ್ಯಕ್ಷ ಬೈರೇಶ್ ಗೇಕರವಳ್ಳಿ, ನಿರ್ದೇಶಕರಾದ ಹೊಳೆಬೆಳ್ಳೂರು ಸುನಿಲ್ ಕುಮಾರ್, ಜಿ ಹೊಸಹಳ್ಳಿ ಶಿವಕುಮಾರ್ ಹೆಚ್ಪಿ ಹಾಗೂ ಮಾರಸನಹಳ್ಳಿ ಯೋಗೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಅವರು ನಮ್ದು ಏನು ಪ್ಯಾಕ್ಸ್ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ಇನ್ನೊಂದು ಇನ್ವಿಟೇಷನ್ ಹಾಕ್ತಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಏನಂತ ಅಲ್ಲಿ ಎಲ್ಲ ಸೇಮ್ ಇರುತ್ತೆ. ವಿತೌಟ್ ಇನ್ಫಾರ್ಮೇಶನ್, ಆಡಳಿತ ಮಂಡಳಿದ ವಿರೋಧವಾಗಿ ವಿತೌಟ್ ಇನ್ಫಾರ್ಮೇಶನ್ ಒಂದು ಮುಖ್ಯ ಅತಿಥಿ ಹೆಸರಲ್ಲಿ ನಾವೇನು ಹೆಸರು ಹಾಕಿ ನಾವು ಪ್ರಿಂಟ್ ಮಾಡಿರ್ತೀವಿ, ಆ ಜಾಗದಲ್ಲಿ ಮತ್ತೊಬ್ಬ ನಮ್ಮ ಮುಖಂಡರು, ತಾಲೂಕು ಮುಖಂಡರ ಹೆಸರನ್ನ ಬಳಸಿ ಯಾವುದೇ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಲಾಗದೆ ಒಂದು ಮುದ್ರಣವನ್ನು ಮಾಡಿ, ಅವನ ಪತ್ರಿಕೆ ಮುದ್ರಣವನ್ನು ಮಾಡಿ ಅದನ್ನ ನಮ್ಮ ವಾಟ್ಸಪ್ ಗ್ರೂಪಿಗೆ ಹಂಚ್ಕೊಂಡಾಗ ನಮ್ಮ ಇವರು ಮುಖ್ಯ ಕಾರ್ಯನಿರ್ವಾಹಕರಾದ ಬೇಣವರು ಅದನ್ನ ಚರ್ಚೆ ಮಾಡಿದಾಗ ಅವರು ಹೇಳ್ತಾರಂತೆ ನಾವು ಬೇರೆ ಒಬ್ಬರನ್ನ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ 17ರಂದು ಬುಧವಾರ ಜಿಲ್ಲಾ ವಿಶ್ವಕರ್ಮ ಸಮಾಜ ಹಾಗೂ ಹಾಸನ ಜಿಲ್ಲಾಡಳಿತ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ HV ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಪ್ರತಿ ವರ್ಷ ಸಾವಿರಾರು ವಿಶ್ವಕರ್ಮ ಸಮಾಜ ಬಾಂಧವರು ಭಾಗವಹಿಸುವ ಈ ಜಯಂತಿ ಕಾರ್ಯಕ್ರಮವನ್ನು ಈ ಬಾರಿಯೂ ವೈಭವೋಪೇತವಾಗಿ ಆಚರಿಸಲಾಗುತ್ತಿದೆ. ಸಮಾಜದ ಸಾಂಸ್ಕೃತಿಕ ಶಕ್ತಿ, ಪರಂಪರೆ ಮತ್ತು ಏಕತೆಯನ್ನು ತೋರಿಸುವ ಮಹೋತ್ಸವ ಇದಾಗಿದೆ ಎಂದರು. ಬೆಳಗ್ಗೆ 8 ಗಂಟೆಗೆ ಪರಮಪೂಜ್ಯ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಠೇಶ್ವರ ದೇವಾಲಯದಲ್ಲಿ ವಿಶ್ವಕರ್ಮ ಹೋಮ, ಬೆಳಗ್ಗೆ 9:30ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ನಂತರ ವಿಶ್ವಕರ್ಮ ವೃತ್ತದಿಂದ ಕಲಾಭವನದವರೆಗೂ ಭವ್ಯ ಮೆರವಣಿಗೆ, ಬೆಳಗ್ಗೆ 11:30ಕ್ಕೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ವಿಶ್ವಕರ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಜೊತೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಅಪರಾಹ್ನ ಪ್ರಸಿದ್ಧ ಕಲಾವಿದ ಪ್ರೊಫೆಸರ್ ಕೃಷ್ಣೇಗೌಡ ಅವರಿಂದ ನಗೆಹಬ್ಬ ಆಯೋಜನೆಯಾಗಿದ್ದು, ಇದು ಕಾರ್ಯಕ್ರಮಕ್ಕೆ ಇನ್ನಷ್ಟು ರಂಗು ತುಂಬಲಿದೆ ಎಂದರು. ಈ ಬಾರಿಯ ಜಯಂತಿ ಕಾರ್ಯಕ್ರಮವನ್ನು ಹಾಸನ ನಗರದ ಮಟ್ಟಿಗೆ ಮಾತ್ರವಲ್ಲದೆ ಜಿಲ್ಲೆಯಾದ್ಯಂತ ಸಮಾಜದ ಏಕತೆಯನ್ನ ತೋರಿಸುವ ಭವ್ಯ ಸಮಾರಂಭವನ್ನಾಗಿ ರೂಪಿಸಲಾಗುತ್ತಿದೆ. ಸಮಾಜದ ಎಲ್ಲಾ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷ AC ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಕೆ ರಾಘವೇಂದ್ರ ಕುಮಾರ್, ಉಪಾಧ್ಯಕ್ಷ KV ಯೋಗೇಶ್, ತಾಲೂಕು ಉಪಾಧ್ಯಕ್ಷ ಬ್ಯಾಟರಂಗಾಚಾರ್, ಖಜಾಂಚಿ KS ಜಗದೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈಗ ತಮಗೆಲ್ಲ ತಿಳಿದೇ ಇದೆ, ಕರ್ನಾಟಕ ಸರ್ಕಾರದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ಕನ್ಯಾ ಸಂಕ್ರಮಣದಂದು ಸೆಪ್ಟೆಂಬರ್ 17ನೇ ತಾರೀಕು ಸರ್ಕಾರದ ವತಿಯಿಂದ ಆಚರಿಸ್ತಾ ಇದ್ದಾರೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾಡ್ತಾಯಿದ್ದು, ನಾವು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಮತ್ತು ಹಾಸನ ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ನಮ್ಮ ವಿಶ್ವಕರ್ಮ ಅಂಗ ಸಂಘ ಸಂಸ್ಥೆಗಳ ಎಲ್ಲ ಸಂಯುಕ್ತಾಶ್ರಯದಲ್ಲಿ ಈ ಬಾರಿ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಅದಕ್ಕೆಲ್ಲ ಸಿದ್ಧತೆಗಳು ಸಹ ನಡೀತಾ ಇದೆ. ಪ್ರಮುಖವಾಗಿ ನಾವು ವಿಶ್ವಕರ್ಮ ಜಯಂತ್ಯೋತ್ಸವ ದಿನ ನಮ್ಮ ನಗರದಲ್ಲಿ ಶಿಲಾಮಯ ದೇವಸ್ಥಾನವನ್ನು ಮಾಡಿದ್ದೀವಿ. ಅದಕ್ಕೂ ತಾವೆಲ್ಲರೂ ಬಂದಿದ್ದೀರಿ. ಅಂಥ ಸಂಪೂರ್ಣ ಶಿಲಾಮಯ ದೇವಸ್ಥಾನದಲ್ಲಿ ಕಾಳಿಕಾಂಬೆ ದೇವಿಗೆ ಪಂಚಾಮೃತ ಅಭಿಷೇಕ ಮತ್ತು ಕಮಟೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಅದರ ನಂತರ ಪುಷ್ಪಾಲಂಕಾರ ಮಾಡಿಕೊಂಡು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪ್ರಸ್ತುತ ಕಾಲಘಟ್ಟದಲ್ಲಿ ವೈದ್ಯಕೀಯ ಹಾಗೂ ಅರೆ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಇಂತಹ ಸೂಕ್ತವಾದ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಅವರ ದೂರದೃಷ್ಟಿಯಿಂದ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜು ಆರಂಭಿಸಿರುವುದು ಶ್ಲಾಘನೀಯವಾದದ್ದೆಂದು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಹೇಳಿದರು. ಶ್ರವಣಬೆಳಗೊಳ ಪಟ್ಟಣದ ಗೊಮ್ಮಟ ನಗರದಲ್ಲಿರುವ ಬಾಹುಬಲಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಭಾನುವಾರ ನೂತನವಾಗಿ ಪ್ರಾರಂಭವಾದ ಬಾಹುಬಲಿ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ಯಾರಾಮೆಡಿಕಲ್ ಸೈನ್ಸ್ ಹಾಗೂ ನರ್ಸಿಂಗ್ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಎಂದರು. ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನಮ್ಮ ಆಹಾರ ಪದ್ಧತಿ ಬದಲಾಗಿರುವುದರಿಂದ ರೋಗಪೀಡಿತ ಸಮಾಜ ನಿರ್ಮಾಣವಾಗಿದೆ. ಕೃಷಿಯಲ್ಲಿ ಅತಿಯಾದ ರಸಗೊಬ್ಬರ, ಕ್ರಿಮಿನಾಶಕಗಳನ್ನು ಬಳಸುತ್ತಿರುವುದರಿಂದ ನಾವು ತಿನ್ನುವ ಆಹಾರ ವಿಷಪೂರಿತಗೊಂಡಿದೆ. ನಮ್ಮ ರಾಜ್ಯದಲ್ಲಿ ಕ್ಯಾನ್ಸರ್ ಕಾಯಿಲೆ ಬಹುಬೇಗ ಹರಡುತ್ತಿರುವ ರೋಗವಾಗಿದ್ದು, ಇದಕ್ಕೆ ನಮ್ಮ ಆಹಾರ ಪದ್ಧತಿಯೇ ಬಹುಮುಖ್ಯ ಕಾರಣವಾಗಿದೆ. ಇದು ಹೀಗೆ ಮುಂದುವರೆದರೆ ತಾಲೂಕಿಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ತರಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಇಡೀ ದೇಶದಲ್ಲಿ ಸ್ವಾರ್ಥರಹಿತ ಧಾರ್ಮಿಕ ಕ್ಷೇತ್ರ ಇದ್ರೆ ಅದು ತ್ಯಾಗ ಅಹಿಂಸೆಯನ್ನ ಪ್ರಪಂಚಕ್ಕೆ ಸಾರಿದ ಭಗವಾನ್ ಬಾಹುಬಲಿ ಸ್ವಾಮಿಯ ಪುಣ್ಯಕ್ಷೇತ್ರ ಶ್ರವಣಬೆಳಗೊಳ. ಅಳಿವಿನ ಅಂಚಿನಲ್ಲಿದ್ದ ಪ್ರಾಕೃತ ಭಾಷೆಯನ್ನ ಪುನರುಜ್ಜೀವನಗೊಳಿಸಲು ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು 5 ದಶಕಗಳ ಕಾಲ ಶ್ರಮಿಸಿದ್ರು. ಮಕ್ಕಳ ಆಸ್ಪತ್ರೆಯನ್ನ ತೆರೆದು ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಗೆ ಆಶಾಕಿರಣವಾದವರು. 1ನೇ ತರಗತಿಯಿಂದ ಇಂಜಿನಿಯರಿಂಗ್ ಪದವಿವರೆಗೂ ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಗ್ರಾಮೀಣ ಭಾಗದಲ್ಲೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತಾಬ್ ಪಾಷಾ, ಪ್ಯಾರಾಮೆಡಿಕಲ್ ಬೋರ್ಡ್ ವಿಶೇಷ ಅಧಿಕಾರಿ ಡಾ ಕೆಆರ್ ವಿಜಯಕುಮಾರ್, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ನರ್ಸಿಂಗ್ ವಿಭಾಗದ ಸಹಾಯಕ ನಿರ್ದೇಶಕ ಶ್ರೀಕಾಂತ್ ಪುಲಾರೆ, ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿ ಮೇಲ್ವಿಚಾರಕ ಎಂಎಸ್ ಶರತ್ ಬಾಬು, ಬಾಹುಬಲಿ ಶಿಕ್ಷಣ ಸಂಸ್ಥೆ ಕಾರ್ಯಾಧ್ಯಕ್ಷ ಎಸಿ ಪಾಟೀಲ್ ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ದೇಶದ ಸಂಸ್ಕೃತಿಯಲ್ಲಿ ಉಳ್ಕೊಳ್ತದೆ. ಹಾಗೆ ಎಲ್ಲರೂ ಕೂಡ ಒಂದೊಂದು ವೃತ್ತಿಯನ್ನ ಮಾಡೋದಕ್ಕೋಸ್ಕರ ಈ ಧಾರ್ಮಿಕ ಶಿಕ್ಷಣ ನಮ್ಮ ಜೀವನಕ್ಕೆ, ಅದು ನಮ್ಮ ಹೊಟ್ಟೆಪಾಡಿಗೋಸ್ಕರ ಈ ಲೌಕಿಕ ಶಿಕ್ಷಣಗಳು ಉಳ್ಕೊಳ್ತದೆ. ಹಾಗೆ ಇದನ್ನ ಓದಿದ್ರೆ ಅದಾಗ್ತಾನೆ, ಅದನ್ನ ಓದಿದ್ರೆ ಇದಾಗ್ತಾನೆ. ಅದರಿಂದ ಆ ಓದಿನಿಂದಾಗಿ ನಮಗೇನೋ ಕೆಲಸ ಸಿಗ್ತದೆ. ಆ ಕೆಲಸ ಸಿಗೋದ್ರಿಂದ ನಮಗೆ ಜೀವನಕ್ಕೆ ಹೊಟ್ಟೆಪಾಡಿಗೆ ಏನೋ ಆಗ್ತದೆ ಅಂತ ಹೇಳಿ ನಮ್ಮ ಹಿಂದಿನ ಎಲ್ಲ ಹಿರಿಯರು, ಎಲ್ಲ ವಿದ್ಯಾವಂತರು ಆಗಿನ ಸಂದರ್ಭಗಳಲ್ಲಿ ಹಲವಾರು ವಹಿಸಿದ್ದಾರೆ. ಈಗ ದೊಡ್ಡ ಶ್ರೀಗಳು ಇಲ್ಲಿ ಅಡಿಗಲ್ಲನ್ನ ಹಾಕಿ ಇವತ್ತು ಉನ್ನತಿ ಮಾಡಿ ಮತ್ತು ಇದಕ್ಕೆ ಹೈಟೆಕ್ ಸ್ಪರ್ಶವನ್ನ ನೀಡುವಂತ ನಿಟ್ಟಿನಲ್ಲಿ ಪರಮ ಪೂಜ್ಯರು ಆಶೀರ್ವಾದವನ್ನು ವಿಶೇಷವಾಗಿ ಮಾಡ್ತಾ ಇರುವಂಥದ್ದು ಈ ಕ್ಷೇತ್ರದ ಒಂದು ವಿಶೇಷ ಇರ್ತಕ್ಕಂಥದ್ದನ್ನು ಕೂಡ ಹೇಳ್ಬೇಕಾಗ್ತದೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಹೊಸದಾಗಿ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜ್ ಇರ್ಬೋದು, ಇವತ್ತು ಇದರ ಉನ್ನತಿಗೆ ತುಂಬಾ ವಿಶೇಷವಾದಂತಹ ಸಹಕಾರವನ್ನು ಕ್ಯಾನ್ಸರ್ ರೇಟ್ ಅಂತೂ ಬಹಳ ವೇಗವಾಗಿ ಬೆಳೀತಾ ಇದೆ. ಅದಕ್ಕೆ ಕಾರಣ ಏನಂತಂದರೆ ನಮ್ಮ ಆಹಾರ. ರಾಯಚೂರು ಭಾಗದಲ್ಲಿ ಬಹುತೇಕ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ನಾನು ಅಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಅತಿಯಾದ ಕ್ಯಾನ್ಸರ್ ರೋಗ ಪೀಡಿತವಾಗಿರ್ತಕ್ಕಂಥ ಜನ. ಇತ್ತೀಚೆಗೆ ಹಳೇಬೀಡಿನಲ್ಲಿ ನಡೆದ ತಾಲೂಕು ಮಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಎಲ್ಲಾ ಕ್ರೀಡಾಕೂಟದಲ್ಲೂ ಸಮಗ್ರ ಪ್ರಶಸ್ತಿಯನ್ನ ಬೇಲೂರು ಬಿಜಿಎಸ್ ವಿಜ್ಞಾನ ಮತ್ತು ಪದವಿ ಪೂರ್ವ ಕಾಲೇಜು ಪಡೆದುಕೊಂಡಿದೆ. ಮಹಿಳೆಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದುಕೊಳ್ಳುವುದರ ಜೊತೆಗೆ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಸಿಂಪನ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಾಂಪಿಯನ್ ಆಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಇದರ ಜೊತೆಯಲ್ಲಿ ವಾಲಿಬಾಲ್ ಪ್ರಥಮ, ರಿಲೇಯಲ್ಲಿ ಪ್ರಥಮ, 100-200 ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ ಬಾಲಕರ ವಿಭಾಗದ ರಿಲೇಯಲ್ಲೂ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ವೈಯಕ್ತಿಕ ವಿಭಾಗದಲ್ಲಿ ಪ್ರಶಸ್ತಿ ಪಡೆಯುವ ಮೂಲಕ ಕೆಲ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಇವರು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಸಂಸ್ಥೆಗೆ, ತಾಲೂಕಿಗೆ ಕೀರ್ತಿ ತರಲೆಂದು ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಕಾರ್ಯದರ್ಶಿ ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಾಧ್ಯಾಪಕರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ದಿವ್ಯಾಕುಮಾರ್, ದೈಹಿಕ ಶಿಕ್ಷಕ ಪ್ರೀತಂ ಹಾಗೂ ಲೋಹಿತ್ ಸೇರಿದಂತೆ ಉಪನ್ಯಾಸಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. 2025-26ನೇ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಮಹಿಳೆಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ. ಹಾಗೆ ಮಹಿಳೆಯರ ವೈಯಕ್ತಿಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಿಂಪನ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟದ ಆಟಗಾರ್ತಿ ಭಾಳ ಅತ್ಯುತ್ತಮವಾಗಿ ಆಟ ಆಡಿ
ವೈಯಕ್ತಿಕವಾಗಿ ಮಹಿಳೆಯರ ವಿಭಾಗದ ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಒಂದು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಇಲ್ಲಿ ತಾಲೂಕು ಮಟ್ಟ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದ ಆಟೋ ಚಾಲಕರು ದುಂದು ವೆಚ್ಚ ಮದ್ಯಪಾನಕ್ಕೆ ಬೀಳದೆ ತಮ್ಮ ಕುಟುಂಬದವರ ಜೊತೆ ಉತ್ತಮ ಜೀವನ ನಡೆಸಿ ಎಂದು ಮಾಜಿ ಶಾಸಕ MA ಗೋಪಾಲಸ್ವಾಮಿ ತಿಳಿಸಿದರು. ಚನ್ನರಾಯಪಟ್ಟಣದ ಗೂರನಹಳ್ಳಿಯಲ್ಲಿ ತಾಲೂಕು ಆಟೋ ಚಾಲಕರ ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿ, ಆಟೋ ಚಾಲಕರು ಸ್ವಾಭಿಮಾನಿಗಳು. ತಮ್ಮ ನಿಷ್ಠೆ ಪ್ರಾಮಾಣಿಕತೆ ಅವರ ಕುಟುಂಬವನ್ನು ಕಾಪಾಡುತ್ತಿದೆ. ಆಟೋ ಚಾಲಕರಿಗೆ ಸುರಕ್ಷಿತ ಚಾಲನೆ ಹಾಗೂ ಮದ್ಯಪಾನ ಸೇವನೆ ಮಾಡದೆ ಚಾಲನೆಯಲ್ಲಿ ಜಾಗರೂಕರಾಗಿರುವುದು ಉತ್ತಮ. ಆಟೋ ಚಾಲಕರು ಕಡ್ಡಾಯವಾಗಿ ವಾಹನ ಪರವಾನಗಿ, ಇನ್ಶೂರೆನ್ಸ್ಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಆಟೋ ಸಂಘ ಇರೋದ್ರಿಂದಲೇ ಕನ್ನಡ ನಾಡು ನುಡಿಗೆ ಒಂದು ಕಳೆ. ಅವರ ಕನ್ನಡ ಪ್ರೇಮವನ್ನ ನೋಡಿದರೆ ಸಂತೋಷವಾಗುತ್ತೆ. ಸಂಘಟನೆ ಇದ್ದರೆ ಶಕ್ತಿ ಇದ್ದಂತೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿದ್ದು ಸಂಘವನ್ನ ಬಲಪಡಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ರೈತ ಸಂಘದ ತಾಲೂಕು ಅಧ್ಯಕ್ಷ CG ರವಿ, ಪುರಸಭೆ ಮಾಜಿ ಸದಸ್ಯರಾದ ಅನ್ಸರ್ ಪಾಷಾ, ಅಂಗಡಿ ಮಂಜಣ್ಣ, ಪರಶುರಾಮ್, ಇಮ್ರಾನ್ ಹಾಗೂ ಕಾಂಗ್ರೆಸ್ ಮುಖಂಡ ಎಂ ಹೊನ್ನೇನಹಳ್ಳಿ ಜಗದೀಶ್, ಕಲಸಿಂದ ಶಿವರಾಜಣ್ಣ, ಕೆಡಿಪಿ ಸದಸ್ಯ ಕಬ್ಬಾಳು ಮಹೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಕಲೇಶಪುರದ ನಂಜಮ್ಮ ಮಹಿಳಾ ಸಮಾಜದ ಸ್ಥಾಪನೆಯ ನೈಜ ಉದ್ದೇಶ ಈಡೇರಲು ಆಡಳಿತ ಸಮಿತಿಯನ್ನ ಪುನರ್ ರಚಿಸಬೇಕು. ಸರ್ವರಿಗೂ ಸದಸ್ಯತ್ವ ದೊರೆಯಬೇಕು. ಮಹಿಳಾ ಕಾರ್ಯ ಚಟುವಟಿಕೆಗಳು ಸಕ್ರಿಯವಾಗಿ ನಡೆಯಬೇಕೆಂದು ಸಮಾಜದ ಹಿರಿಯ ಸದಸ್ಯೆ ಅರ್ಚನಾ ಜಯಂತ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಂಜಮ್ಮ ಮಹಿಳಾ ಸಮಾಜ ಸ್ಥಾಪನೆಯ ಉದ್ದೇಶಕ್ಕೆ ತಕ್ಕಂತೆ ಇಂದಿನ ಆಡಳಿತ ಸಮಿತಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು. ತಾಲೂಕಿನ ಮಹಿಳೆಯರ ಸಾಂಸ್ಕೃತಿಕ ಕೇಂದ್ರವಾಗಿ ಕಲೆ, ಸಾಹಿತ್ಯ, ಉದ್ಯಮ, ಆರೋಗ್ಯ, ಮನರಂಜನೆ, ಕ್ರೀಡೆ ಜೊತೆಗೆ ಸಂವಹನದ ಕೇಂದ್ರವಾಗಬೇಕಿದ್ದ ಮಹಿಳಾ ಸಮಾಜ ಇಂದು ಸಮಾಜದಿಂದ ದೂರವಾಗಿದೆ. ಇದು ನನಗೆ ಬೇಸರ ತಂದಿದೆ ಎಂದು ಅವರು ಹೇಳಿದರು. ನಂಜಮ್ಮ ಮಹಿಳಾ ಸಮಾಜವು ತನ್ನ ಬಯಲಾದಲ್ಲಿ ನಡೆಯುತ್ತಿಲ್ಲ. ಕೆಲವೇ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಹಿಡಿತ ಸಾಧಿಸಿ ಮನಸೋ ಇಚ್ಛೆಯಂತೆ ಸಮಾಜವನ್ನು ನಡೆಸುತ್ತಿದ್ದಾರೆ. ಆರ್ಥಿಕ ಲೆಕ್ಕಾಚಾರಗಳನ್ನು ಸರಿಯಾಗಿ ಮಂಡಿಸುತ್ತಿಲ್ಲ. ಮಾಹಿತಿ ಹಕ್ಕಿನಡಿ ಕೇಳಿದ್ರೂ ಮಾಹಿತಿಯನ್ನ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ನಂಜಮ್ಮ ಮಹಿಳಾ ಸಮಾಜವನ್ನ ಬೆಳೆಸಲು ಆಸಕ್ತಿ ತೋರುವವರನ್ನ ದೂರವಿಡಲಾಗುತ್ತಿದೆ. ಹೊಸ ಸದಸ್ಯತ್ವವನ್ನ ನೀಡುತ್ತಿಲ್ಲ ಎಂದು ಹೇಳಿದರು. ನಂಜಮ್ಮ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷೆ ಲೀಲಾ ಸುಧಾಕರ್ ಮಾತನಾಡಿ, ನಮ್ಮ ಕಾಲಾವಧಿಯಲ್ಲಿ ಪಾರದರ್ಶಕ ಆಡಳಿತ ವ್ಯವಸ್ಥೆ ಇತ್ತು. ಆದ್ರೀಗ ಎಲ್ಲವೂ ನಿಗೂಢವಾಗಿದೆ. ಇಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲದಂತಾಗಿದೆ. ಹಣಕಾಸಿನ ಲೆಕ್ಕಾಚಾರವನ್ನ ಸರಿಯಾಗಿ ನೀಡುತ್ತಿಲ್ಲ. ಪ್ರಶ್ನಿಸುವುದು ತಪ್ಪೆಂಬಂತೆ ಬಿಂಬಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶೈಲಾ ರವಿಕುಮಾರ್ ಮಾತನಾಡಿ, ನಾನು ಕಳೆದ 6 ವರ್ಷಗಳ ಹಿಂದೆ ಸಂಘದ ಸದಸ್ಯತ್ವ ಪಡೆದಿದ್ದೆ. ಆದರೆ ಇಲ್ಲಿವರೆಗೂ ನವೀಕರಣ ಮಾಡಿಸಿಲ್ಲ. ಇದಕ್ಕೆ ಸ್ಪಷ್ಟ ಉತ್ತರವನ್ನು ನೀಡೋದಿಲ್ಲ. ಸಭೆಗೆ ನನ್ನನ್ನು ಆಹ್ವಾನಿಸೋದಿಲ್ಲ. ನಾನು ಮಹಿಳಾ ಸಮಾಜವನ್ನ ಕೇವಲ ಬಟ್ಟೆ ಮಾರೋ ಕಟ್ಟಡವಾಗಿ ನೋಡೋದಿಲ್ಲ. ಸಕಲೇಶಪುರದ ಮಹಿಳೆಯರ ಭವಿಷ್ಯದ ಆಶಾಕಿರಣವಾಗಬೇಕೆಂದು ಬಯಸುತ್ತೇನೆ ಎಂದರು. ಪ್ರತಿಮಾ ಸಂತೋಷ್ ಮಾತನಾಡಿ, ನಾನು ಸದಸ್ಯತ್ವ ಕೇಳುತ್ತಿದ್ದೇನೆ, ಆದರೆ ಇಲ್ಲಿವರೆಗೂ ನೀಡಿಲ್ಲ. ಜಗತ್ತು ಬಹಳ ಮುಂದಕ್ಕೆ ಸಾಗಿದೆ. ಮಹಿಳೆಯರಿಗೆ ಬಹಳಷ್ಟು ಮಾಹಿತಿಯ ಅಗತ್ಯವಿದೆ. ಸರ್ಕಾರದ ಸವಲತ್ತು, ಉದ್ಯೋಗ, ಕೃಷಿ, ಕ್ರೀಡೆ, ಕಲೆ, ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ. ಇದನ್ನು ಮಹಿಳಾ ಸಮಾಜವು ಮಾಡಬೇಕೆಂಬುದು ನನ್ನ ಕಲ್ಪನೆ. ಇದಕ್ಕೆ ಅವಕಾಶ ಸಿಗದಿರೋದು ಬೇಸರ ತಂದಿದೆ ಎಂದರು. HCN ನ್ಯೂಸ್, ಸಕಲೇಶಪುರ. ಸಂತೋಷ್, ಕಳೆದ 3 ವರ್ಷದಿಂದ ಸಕಲೇಶಪುರದಲ್ಲಿ ಸಕ್ರಿಯವಾಗಿ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಹಾಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದೀವಿ. ನಂಜಮ್ಮ ಮಹಿಳಾ ಸಮಾಜ ಏನಿದೆ ಅಲ್ಲಿ ಕೂಡ ನನಗೊಂದು ಮೆಂಬರ್ಶಿಪ್ ತಗೊಳ್ಳೋ ಉತ್ಸಾಹ ಇತ್ತು. ಕಳೆದ 3 ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಅಂದರೆ ನನಗೆ ನೇರವಾಗಿ ಪ್ರೆಸಿಡೆಂಟ್ ಆಗಲಿ ಸೆಕ್ರೆಟರಿ ಆಗಲಿ ಸಿಕ್ಕಿಲ್ಲ. ಕಾರಣ ಏನು ಅಂದರೆ, ಯಾವಾಗಲೂ ಅಲ್ಲಿ ಸಮಾಜಕ್ಕೆ ಹೋದಾಗ ಅದನ್ನು ಇನ್ಯಾರಿಗಾದ್ರೂ ಬಾಡಿಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿರೋರನ್ನ ಕೇಳಿದರೆ ಇಲ್ಲ, ಅವ್ರು ಇಲ್ಲ ಅನ್ನೋ ಒಂದೇ ಒಂದು ಮಾತಲ್ಲಿ ಅವ್ರು ಹೇಳಿ ಮುಗಿಸ್ತಾರೆ. ಹಾಗಾಗಿ ಇರೋಂಥ ಮೆಂಬರ್ಸ್ಗಳನ್ನ, ನನ್ನ ಪರಿಚಯ ಇರೋರನ್ನ ನಾನು ಅಪ್ರೋಚ್ ಮಾಡಿದಾಗ ಜನರಲ್ ಬಾಡಿ ಆಗುತ್ತೆ, ಆಗ ಹೇಳ್ತೀವಿ ಅಂತ ಹೇಳ್ತಾರೆ. ಬಟ್ ಈ 3 ವರ್ಷದಲ್ಲಿ ಜನರಲ್ ಬಾಡಿ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಹುಶಃ ಆಗಿದ್ರೆ ಹೊಸ ಮೆಂಬರ್ಸ್ಗಳಿಗೆ ಅವಕಾಶ ಸಿಗಬೇಕಾದ್ರೆ ಹೊಸಬರಿಗೆ ಬಿಟ್ಕೊಡೋ ಅಂತ ಒಂದು ವ್ಯವಸ್ಥೆ ಆಗಬೇಕು. ಇಷ್ಟು ವರ್ಷ ಅವ್ರು ಆಡಳಿತ ನಡೆಸಿದ್ದಾರೆ. ಮುಂಬರೋಂಥ ನಮ್ಮಗಳಿಗೂ ಆಸೆ ಇದೆ ಸಮಾಜ ಮುಂದುವರಿಸಬೇಕು ಅನ್ನೋಂಥದ್ದು. ನಮ್ಮಗಳಿಗೂ ಅವಕಾಶ ಕೊಡಬೇಕು. ಹೊಸ ಕಾರ್ಯಕಾರಿ ಸಮಿತಿ ರಚನೆ ಆಗಬೇಕು.
ಮೆಂಬರ್ಸ್ಗಳನ್ನ ನಾವು ನೋಂದಾಯಿಸ್ಕೊಳ್ತಿಲ್ಲ ಅನ್ನೋಂಥ ಒಂದು ತುಂಬ ಆರೋಪಗಳು ತುಂಬ ಮಹಿಳೆಯರಿಂದ ಬರ್ತಾ ಇದೆ. ಅದು ಕಾನೂನು ಬಾಹಿರ. ಹಾಗೆ ಹೇಳೋಂಥ ಹಕ್ಕು ಯಾರಿಗೂ ಇಲ್ಲ. ಹಾಗಾಗಿ ಹೊಸದಾಗಿ ನವೀಕರಣ ಮಾಡಿಸಿ ಎಲ್ಲ ಮೆಂಬರ್ಸ್ಗಳು ಬರ್ತಕ್ಕಂಥ ಮೆಂಬರ್ಗಳನ್ನ ನೋಂದಾಯಿಸ್ಕೊಳ್ತಕ್ಕದ್ದು ಮಾಡಲೇಬೇಕಾಗಿರುತ್ತೆ. ಹಾಗೂ ಸಮಾಜದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಲೆಕ್ಕಪತ್ರಗಳದ್ದು ವಿವರಣೆ ಸ್ವಲ್ಪ ಗೊಂದಲಮಯವಾಗಿದೆ, ಪಾರದರ್ಶಕವಾಗಿಲ್ಲ. ಅದು ಅಧ್ಯಕ್ಷರು ಕೊಟ್ಟಿಲ್ಲ, ಸೆಕ್ರೆಟರಿ ಕೊಟ್ಟಿಲ್ಲ, ಕಾರ್ಯಕಾರಿ ಸಮಿತಿ ಕೊಟ್ಟಿಲ್ಲ, ಟ್ರೆಸರರ್ ಕೊಟ್ಟಿಲ್ಲ. ಮತ್ತೊಂದು ವಿಚಾರ, ಈಗ ಮೆಂಬರ್ಶಿಪ್ ಇಂದಾಯಿತು, ಅದನ್ನು ಅವರು ಯಾವ ಇದರಲ್ಲಿ ಉತ್ತರ ಕೊಡ್ತಾರೆ ಅನ್ನೋದು ನಮಗಿನ್ನೂ ಬಂದಿಲ್ಲ. ಎರಡನೇದು, ನನ್ನ ಅಭಿಪ್ರಾಯ, ಅವರು ಟ್ರೆಸರರ್ ಆದಮೇಲೆ ಲೆಕ್ಕಪತ್ರಗಳನ್ನ ಯಾವುದೇ ₹1 ಬಂದರೂ ಸಮಾಜಕ್ಕೆ ಆದಾಯ ಅದು ಸೀದಾ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಂದ ನೀವು ತೆಗಿಬೇಕಾದ ಕಾರ್ಯಕಾರಿ ಸಮಿತಿಗೆ ತಿಳಿಸಿ ಅಧ್ಯಕ್ಷರು ಸೆಕ್ರೆಟರಿ ಮುಖಾಂತರ ಅದು ಡ್ರಾ ಆಗಬೇಕು. ಅದು ಇಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಕುಮಾರ, ನಂಜಮ್ಮ ಮೇಳ ಸಮಾಜದಲ್ಲಿ ನಾನು 6 ವರ್ಷದಿಂದ ಮೆಂಬರ್ ಆಗಿದ್ದೀನಿ. ನಾನಲ್ಲಿ ವರ್ಷನೂ ಯಾವಾಗಲೂ ಕಲ್ಚರಲ್ ಪ್ರೋಗ್ರಾಮ್ಸು ಇವೆಲ್ಲ ನಾನು ಕೊಟ್ಕೊಂಡು ಬಂದಿದ್ದೀನಿ. ಅಷ್ಟೆಲ್ಲ ನಾನು ಎಲ್ರಿಗೂ ಪರಿಚಯ ಇದ್ದೀನಿ, ಅಲ್ಲಿ ಇರೋಂಥ ಪ್ರತಿಯೊಬ್ಬರಿಗೂ ನಾನು ಪರಿಚಯ ಇದ್ದೀನಿ. ಯಾವಾಗಲೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬಂದರೆ ಖಂಡಿತವಾಗ್ಲೂ ನಾನು 1 ವರ್ಷನೂ ಮಿಸ್ ಮಾಡಿಲ್ಲ, ನಾನು ಕೊಟ್ಕೊಂಡು ಬಂದಿದ್ದೀನಿ. ಇಷ್ಟಾದ್ರೂ ನನಗೆ ಜನರಲ್ ಬಾಡಿ ಮೀಟಿಂಗ್ ಆಗುವಾಗ ಒಂದು ಲೆಟರ್ ಬರೋಲ್ಲ. ನಾನು ಅದು ಲೆಟರ್ ಇಲ್ಲ ಅಂದರೂ ಓಕೆ, ಅಟ್ಲೀಸ್ಟ್ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿದ್ದಾರೆ, ಅದಕ್ಕಾದ್ರೂ ಮೆಸೇಜ್ ಮಾಡ್ಬೋದು. ಈಗ ಎಲ್ರಿಗೂ ಲೆಟರ್ ಹೋಗಿಲ್ಲ ಅಂತಂದ್ರೂ ಅದು ಆ ಮೆಸೇಜ್ ನೋಡಿ ಬರೋ ಅಂಥವ್ರು ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ತಾಲೂಕು ವ್ಯಾಪ್ತಿಯಲ್ಲಿ ಓಡಾಡುತ್ತಿರುವ ಕಾಡಾನೆ ಹಿಂಡು, ಮಲಸಾವರ ಗ್ರಾಮದಲ್ಲಿ ಆನೆ ಹಾವಳಿ, ಗ್ರಾಮಸ್ಥರಲ್ಲಿ ಆತಂಕ. ಚಿಕ್ಕಭಾಗನಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಕಲ್ಲುಗಾಣಿಗಾರಿಕೆ ಅವಕಾಶ ನೀಡದಂತೆ ಗ್ರಾಮಸ್ಥರ ಒತ್ತಾಯ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯ ಎಚ್ಚರಿಕೆ. ಹಾಸನ ನಗರದಲ್ಲಿ ಅಶೋಕ್ ಲೇಲ್ಯಾಂಡ್ ಚಾಲಕನ ಹುಚ್ಚಾಟ, ಕುಡಿದು ವೇಗವಾಗಿ ವಾಹನ ಚಾಲನೆ, ಜೀವಾಪಾಯದಿಂದ ಪಾರಾದ ಬೈಕ್ ಸವಾರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.